ಸ್ಟಾರ್ಟ್ ಮಾಡ್ರಿ. ಇಲ್ಲೆಲ್ಲ ನಂಗೆ ಬಂದ್ಕೆಲ್ಲ ಆರಾಮಾಗಿತ್ತು ರೀ. ನಾ ಬದಲಾವಣೆ ಆಗಿದನ್ರಿ. ದೇವ್ರ ಬಾಗಿದಾಗಿದ್ರಿ ನಮಗೆಲ್ಲ ಆರಾಮಾಗಿತ್ತು. ಏನಾಗಿತ್ತು ನಿಮ್ಗೆ ಮುಂಚೆ ಪ್ರಾಬ್ಲಮ್? ಮೊದಲ್ರಿ ಮಾನಸಿಕ ಮಾಡ್ಕೊಂಡೀನಿ ರೀ. ಈಗೆಲ್ಲ ಆರಾಮಾಗಿತ್ತು ರೀ. ಎಷ್ಟು ವರ್ಷದಿಂದ ಪ್ರಾಬ್ಲಮ್ ಇತ್ತು ರೀ? ಈಗ ಒಂದು 5-6 ತಿಂಗಳು 6 ತಿಂಗಳು ಆಗಿತ್ತು. 5-6 ತಿಂಗಳು. ಈಗ ಬರಕ್ಕೆ ಎಷ್ಟು ದಿವಸ ಆಯ್ತು ರೀ? ಈಗ ಬರಾಕತ್ರಿ ಈಗ 4-5 ವಾರ ಆಯ್ತಾ? 5 ವಾರ 5 ವಾರ ಆಯ್ತು. ಆರಾಮಾಗಿ ನೋಡಿ 6 ತಿಂಗಳಿಂದ ಇರುವಂಥ ಪ್ರಾಬ್ಲಮ್ ಅನ್ನ ದೇವರು 5-6 ವಾರದಲ್ಲಿ ದೇವರು ಆರಾಮ್ ಮಾಡಿದ್ದಾರೆ. ದೇವರಿಗೆ ಸ್ತೋತ್ರವಾಗಲಿ. ಮತ್ತೇನೋ ಸಾಕ್ಷಿ ಇದಾವ? ನಾಮಕ್ಕೆ ಸ್ತೋತ್ರ ಮುಂಜಾನೆ 2 ಕಿವಿ ದಿಮ್ಮ ಹಿಡಿದ ಹಿಂಗೆ ಸೌಂಡ್ ಬರತ್ತಿರ್ತೀನಿ. ಮತ್ತು ಏನೂ ಹುಡುಗರು ಮಾತಾಡೋದು ನಂಗೆ ಅವಾಜ್ ಕೇಳಲಾಗಿತ್ತು. ಹಂಗೆ ನನಗೆ ಒಂದೇ ಸಲ ಮಾತಾಡಿದೆ 2 ಸಲ ರಿಪೀಟ್ ಕೇಳಾಕೈತೆ. ಹಂಗೆ ಆದಿತ್ತು ನಂಗೆ. ಮತ್ತು ಪ್ರೇಯರ್ ಹಚ್ಕೊಂಡೇನ್ರಿ. ಕ್ರಾಸ್ ಮಾಡ್ಕೊಂಡ್ರೆ ನಂಗೆ ಕಡಿಮೆ ಆಗಲಿಲ್ಲ ಅಂತ ಹುಡುಗರನ್ನ ಸ್ಕೂಲಿಗೆ ಅದು ಕಳಿಸ್ಬೇಕು. ಹಿಂದಿನ ನಾ ಪ್ರೇಯರ್ ಮಾಡೀನಿ. ಇದು ನನಗೆ ಕಿವಿ ಪ್ರಾಬ್ಲಮ್ ಕಡಿಮೆ ಮಾಡಪ್ಪ ತಂದೆ. ಮತ್ತು ನಿಮ್ಮ ಸಭೆ ನಾನು ಸಾಕ್ಷಿ ಹೇಳ್ತೇನೆ ಅಂತ ಬೆಳ್ಕೊಂಡ್ರಿ ನಾನು. ಮತ್ತು ಹಂಗೆ ಹೇಳ್ಕೊಂಡು ಒಂದು ತಾಸನ ಅಂದರೆ ಎಲ್ಲ ಕವರ್ ಆತ್ರಿ. ಮತ್ತು ನಮ್ಮ ತಮ್ಮನ ಮಗಳಿಗೆ ಸರ್ದಿ ಮತ್ತು ಜ್ವರ ಕೆಮ್ಮು ಭಾಳ ಐತ್ರಿ. ಫಸ್ಟ್ ಹೋಗಿ ಹೇಳಿದ್ರಿ ನಾನು. ಮತ್ತು ಇವರು ಫೋಟೋ ಮತ್ತು ವಯಸ್ಸದು ಬಿಡುತ್ತಂದು ಹೇಳಿದ್ರು. ನಾ ಬಿಟ್ಟಿನಿ ರೀ. ಮತ್ತು ಹುಡುಗಿಯು ಈಗ ಆರಾಮಾಗೈತಿ. ಮತ್ತು ಇವ್ರ ಬ್ರದರ್ ರೀ ಶುಕ್ರವಾರ ಮನೆಗೆ ಬಂದರು. ಮತ್ತು ಇವ್ರಿಗೆ ಏನ್ರಿ ನಾ ಇವತ್ತೊಂದು ದಿವಸ ನಮಗೋಸ್ಕರ ನೀವು ಇದೊಂದು ದಿವಸ ಎಲ್ಲ ಅದಕ್ಕೆ ನಿಮ್ಗೆ ಥ್ಯಾಂಕ್ಸ್ ರೀ ಬ್ರದರ್ ಅಂತ ಏನ್ರಿ ನಾನು. ಇವ್ರು ಅಂದ್ರೆ ರೀ ಥ್ಯಾಂಕ್ಸ್ ಯಾಕೆ ಹೇಳ್ತೀರಿ ಮತ್ತು ನಮ್ಮಿಂದ ನಿಮ್ಗೆ ಒಳ್ಳೇದಾಗಬೇಕು ಅಷ್ಟೇ ಅಂದರು. ಇವರು ಒಳ್ಳೇದು ಕೋಟಿಸ್ತಾರೆ. ಧನ್ಯವಾದಗಳು. ಮನ್ಯಾಗಿದ್ದರೆ ಒಬ್ಬರು ನಮ್ಮ ಮನೆ ಬಾಜುನವ್ರ ಬಿಲ್ಡಿಂಗ್ ಸ್ಲಾಪ್ ಐತಿ. ಗಿಲಾವಕ್ಕೆ ಕರ್ಸಿರಿ ನಾನು. ಗಿಲಾವ್ ಅಷ್ಟು ಬರ್ತೈತ್ರಿ ನನಗೆ. ಡಿಸೈನ್ ಏನೋ ನಾವು ಕಲ್ತಿರ್ತೀವಿ ರೀ. ಅದು ದೇವ್ರ ಮೇಲೆ ಹೊರಿ ಹಾಕಿಸಿಂದ್ರಿ ಕೆಲ್ಸಕ್ಕೆ ನಾ ಆಯ್ತು ಡಿಸೈನ್ ಕೆಲಸ ಮಾಡಿ ಡಿಸೈನ್ ರೀ. ಆ ಡಿಸೈನ್ ನೋಡಿ ಕೆಲಸ ನೋಡಿ ಮತ್ತೊಂದು ಹೊಸ ಕೆಲಸ ನಮ್ಗೆ 2 ಕೆಲಸ ಬಂದ್ರಿ. ದೇವರಿಗೆ ಸ್ತೋತ್ರ. ಚಿತ್ತದಂತಾರೆ ನಡೆಸಿದಾರೆ ನಮ್ಮನ್ನ. ಈಗ ನಾವು ಎಲ್ಲರೂ ಆಚೆ ಕಡೆಯಿಂದ ಚರ್ಚ್ ಬಂದಿದ್ದೀವಿ 2-3 ಸಲ. ಅವಾಗ ನನ್ನ ಫಾದರ್ಗಳು ಹೇಳಿದ್ರು ಹಿಂಗೆ ಬರಲಿ ಅಂತ ಹೇಳಿ. ಆದ್ರೆ ಅವ್ರು ಮಾತು ಕೇಳಿಲ್ಲ. ನನ್ನ ದೇವರ ನಿಂಬೆ ನಾನು ಬಿಟ್ಟು. ಆದರೆ ಈಗ 7-8 ತಿಂಗಳ ಒಳಗಾಗಲಿ ವರ್ಷ ಒಳಗಾಗಲಿ ಭಾಳ ಭಿಕಾರಿ ಆಗಿಬಿಟ್ಟಿದ್ದೇನೆ ನಾನು. ನನ್ನ ಮಕ್ಕಳು 2 ಸಾಲನೂ ಭಾಳ ಮಾಡ್ತಿದ್ದವು. ಆದ್ರೆ ಸಾಲನೂ ಹೊತ್ತಿಬೇಕಾದ್ರೆ ಹೊಟ್ಟೆಗೆ ಮನೆಗೆ ದುಡ್ಡು ಬರ್ತಾಯಿಲ್ಲ. ಆದ್ರೆ ಮನೆ ಐಡಿಯಾ ಆಫೀಸಿಗೆ ನಾವು ಸಂಘ ತೆಗ್ದೆವು. ಆದರೆ ಅದು 2 ತಾರೀಕು ತುಂಬೋದು 15-18 ತಾರೀಕು ಆದರೂ ನಮ್ಮ ಕೈಲಿ ದುಡ್ಡು ಆಗ್ತಾಯಿಲ್ಲ. ಆದರೆ ಅನ್ಸ್ಕೊತ ನನ್ನ ದೊಡ್ಡ ಮಗ ಹೇಳಿ ಅಪ್ಪ ನೀವು 3,000 ಮಾಡು, ನಾ 3,000 ಮಾಡ್ತಾನೆ. ಮಳೆನೂ ಭಾಳ ಬೀಳ್ತಾ ಇತ್ತು ರೀ. ಇನ್ನು ಯಾರ ಕಡೆ ಕೈ ಹೋಗಲಿ ಅಂತ ಹೇಳಿದ್ರು ಆಯ್ತು. ನನ್ನ ಮನಸ್ಸಿಗೆ ಭಾಳ ದುಃಖ ಆಯಿತು. ಒಬ್ರನ್ನ ಫೋನ್ ಮಾಡಿದೆ. ಇಲ್ಲ ಮತ್ತು ನಾನು ಗಂಡನ ತಂದೋಡ್ರಿ ಮತ್ತು ಆಕೆ ಗಂಡನಿಗೆ ಫೋನ್ ಮಾಡಿ ಕೇಳಿಸ್ತಕ್ಕಂದ್ರೆ ನಾ ಪ್ರೇಯರ್ ಮಾಡೀನಿ ರೀ. ಇಲ್ಲ ಯಾವ ಮತ್ತು ಬಾ ನೀವು ದುಡ್ಡು ಒಯ್ಯಕತ್ತಂದ್ರೆ ದೇವ್ರಿಗೆ ಸೂತ್ರವಾಗಲಿ ಹಿಂಗೆ ನನಗೆ ಒಟ್ಟು ನನ್ನ ಮಕ್ಕಳು ಸಾಲಕ್ಕೆ ಇಲ್ಲ ಅಂತ ಹೇಳಿ ದೇವ್ರಿಗೆ ಸೂತ್ರ ಸ್ವಾಮಿ ಬೇಡ್ಕೊತೀನಿ. ಅಪ್ಪ ನಾವು ಭಾಳ ಕಷ್ಟದಲ್ಲಿ ಇದ್ದೇವೆ. ಅಪ್ಪ ನಮ್ದೆಲ್ಲ ಪರಿಹಾರ ಮಾಡ್ಕೊತಾನೆ. ಎಲ್ಲ ಪರಿಹಾರ ದೇವರ ಪರಿಶುದ್ಧಗಳ ನಾಮಕ್ಕೆ ಸ್ತೋತ್ರವಾಗಲಿ. ನಾನು ಸುಮಾರು 8 ತಿಂಗಳ ಹಿಂದಗಡೆ ನಾನು ಇವ್ರ ಊರ ಕಡೆ ಹೋದಾಗ ಇವ್ರ ಮನೇಲಿ ನಡೆಯುವಂಥ ಸಂಗತಿಗಳ ಕುರಿತಾಗಿ ಇವ್ರ ಗಂಡ ಹೆಂಡತಿ ಮಕ್ಕಳಿಗೆ ನಡೆಯುವಂಥ ಸಂಗತಿಗಳ ಕುರಿತಾಗಿ ಹೇಳಿದೆ. ಒಂದು ವೇಳೆ ನೀವು ದೇವರನ್ನು ನಂಬದೆ ಹೋದರೆ ಮುಂದೆ ಭಯಂಕರ ಗಂಡಾಂತರ ಬರಲಿಕ್ಕಿದ್ದಾವೆ. ಆಮೇಲೆ ಏನಿದೆಯೋ ಅದನ್ನೆಲ್ಲ ಕಳ್ಕೊಳ್ತೀರ. ಮತ್ತು ನೀವು ಲೈಫಲ್ಲಿ ಯಾವತ್ತೂ ಸಮಾಧಾನದಿಂದ ಹೊಂದ್ಕೊಳ್ಳೋಕ್ಕಾಗಲ್ಲ ಅಂತ 8 ತಿಂಗಳ ಹಿಂದಗಡೆ ನಾನು ಇವ್ರ ಲೈಫಲ್ಲೇ ಇವ್ರ ಕುಟುಂಬ ಒಳಗಡೆ ಹೋದಾಗ ಹೇಳಿದೆ. ಬಟ್ ಅವರು 1-2 ಸಾರಿ ಇಲ್ಲಿ ಬಂದು ಹೋದರು. ಆಮೇಲೆ ತಿರ್ಗಾ ವಾಪಸ್ ಅವ್ರು ಇಲ್ಲಿ ಬರಲಿಲ್ಲ. ಪ್ರಾಬ್ಲಮ್ಗಳು ಯಾವಾಗ ಜಾಸ್ತಿ ಆಗಿ ಶುರುವಾಯಿತು. ಎಲ್ಲ ಕಳ್ಕೊಂಡ್ರು. ಎಲ್ಲ ಕಳ್ಕೊಂಡು ಇವಾಗ ಬೀದಿ ಬಂದಿದ್ದಾರೆ. ಇವಾಗ ಅವರು ದೇವ್ರ ಕಡೆ ಬರ್ತಾ ಇದ್ದಾರೆ. ನಾನು ಏನು ಹೇಳೋದಂತಂದರೆ ಇವ್ರ ಜೀವನದಲ್ಲಿ ನಡೆದಂಥ ವಿಷಯಗಳ ಕುರಿತಾಗಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನೀವು ದೇವರ ನಂಬಿ ದೇವರು ತನ್ನ ಮಕ್ಕಳ ಮುಖಾಂತರವಾಗಿ, ಸೇವಕರ ಮುಖಾಂತರವಾಗಿ, ಪ್ರವಾದಿ ಮುಖಾಂತರವಾಗಿ
ವಾಕ್ಯದ ಮುಖಾಂತರವಾಗಿ ಏನು ಮಾತಾಡ್ತಾರೋ ಹಂಗೆ ನೀವು ನಡ್ಕೊಂಡು ಹೋಗೋದಾದರೆ ನಿಮ್ಮದು ಯಾವುದು ಪ್ರಾಬ್ಲಮ್ಮು ಬರೋಕ್ಕೆ ಸಾಧ್ಯ ಇಲ್ಲ. ಓಕೆನಾ? ಸೊ ಹಾಗಾಗಿ ನಾನೇನು ಹೇಳ್ತೀನಿ ಅಂತಂದರೆ, ಅವಾಗಲೇ ಇವರು ನನ್ನ ಮಾತು ಕೇಳ್ಕೊಂಡು ಇದ್ದಿದ್ರಂದರೆ ಇವತ್ತು ಇವರು ಯಾವುದನ್ನು ಕಳ್ಕೊಳ್ಳೋ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಓಕೆನಾ? ಮಾತುಗಳ ತಿರಸ್ಕಾರ ಮಾಡೋದಕ್ಕೆ ಪನಿಷ್ಮೆಂಟ್ ಹೊಂದ್ಕೊಂಡಿರೋದು ಇವರೇ ಇಲ್ಲಿ ಸಾಕ್ಷಿ ನಿಂತ್ಕೊಂಡಿದ್ದಾರೆ. ಹಾಗಾಗಿ ಇವ್ರ ಲೈಫಲ್ಲಿ ಏನೆಲ್ಲ ಗಂಡಾಂತರ ಆಗಿರ್ತಾವಲ್ಲ, ನಿಮ್ಮ ಲೈಫಲ್ಲಿ ಹಂಗೇನೋ ಆಗಬಾರ್ದು ಅನ್ನೋದಾದರೆ, ಯಾವುದನ್ನು ಕಳ್ಕೋಬಾರ್ದು ಅನ್ನೋದಾದರೆ ದೇವರನ್ನ ನಂಬ್ರಿ, ದೇವ್ರ ಮೇಲೆ ಕಾರ್ಯ ಮಾಡಿ. ಓಕೆನಾ? ಹಾಂ. ಆದ್ರೆ ಇಷ್ಟು ಆರಾಧನೆದಾಗ ಈಗ 5-7 ತಿಂಗಳು 5-6 ವಾರ ಆಯ್ತು ನಾ ಇದು ಬರಕತ್ರಿ. ಆದ್ರೆ ಹಿಂಗೆ ಆರಾಧನೆದಾಗ ನಂಗೆ ಯಾವಾಗ ಹಿಂಗೆ ಆಗಿರ್ತಿಲ್ಲ. ಆದ್ರೆ ಇವತ್ತು ಹಂಗೆ ಆಯ್ತು. ಒಟ್ಟು ನನ್ನ ಮನೆ ಮ್ಯಾಗ ಒಟ್ಟು ಹಿಂಗೆ ಪ್ರಕಾಶ ಹಿಂಗೆ ಬಿದ್ದಂಗೆ ಆಯ್ತು. ಬಿದ್ದಂಗಾಗಿ ನನ್ನ ಮನೆ ಹಂಚೆಲ್ಲ ಹಿಂಗೆಲ್ಲ ಇದಾದು, ಅಲ್ಲೇದಲ್ಲಿ ಹಿಂಗೆಲ್ಲ ಫುಲ್ಟದು ಎಲ್ಲ ಹೊಡೆದು ರೀ. ಹೊಡೆದ ಕೇಸಿಂದ ಹಿಂಗೆ ಪ್ರಕಾಶ ಎಕ್ದಮ ಹಿಂಗೆ ಒಳಗೆ ಹೊಂಟಂಗೆ ಆಯ್ತು. ಒಳಗೆ ಹೊಂಟಂಗೆ ಆಕಾಶ ಹಿಂಗೆ ಬಾಗಿಲ ಕಿಟಕಿಂದ ಎಲ್ಲ ಹಿಂಗೆ ಹೊರಗೆ ಬಿದ್ದಂಗೆ ಆಯ್ತು ರೀ. ಅದಕ್ಕೆ ದೇವ್ರಿಗೆ ಸುತ್ತ ಹಾಂ ರೀ. ಶುಕ್ರವಾರ ಸಾಯಂಕಾಲ ಒಳಗೆ ಬಂದಿರಿ ನಮ್ಮ ಬ್ರದರ್ ಅಂತ ಹೇಳ್ರಿಲ್ಲ, ಕಾಸ್ಟ್ ಅಂತ ಹೇಳ್ರಿ, ಆ ಥರ ಮಾತಾಡಿ ಸ್ಟಾರ್ಟ್ ಮಾಡಿ. ಹಾಂ ಆಗಿತ್ತು. ಬ್ರದರ್ಗಳು ಬಂದಿರಿ ಶುಕ್ರವಾರ ದಿನ ರೀ. ಮತ್ತು ಅದೇ ನಾವು ಬಂದಿರಲ್ಲಿ ಅಕ್ಕ ಅವ್ರ ಮನೆಗೆ ರೀ, ಸೋನಕ್ಕ ಅವ್ರ ಮನೆಗೆ ರೀ. ಮತ್ತು ನಾವು ಬಂದೇವು ಬರೀ ಅಂದ್ರೆ ಫೋನ್ ಮಾಡೋಕೆ ನಾವು ಹೋದಿರಿ. ಮತ್ತು ಇವ್ರ ಕಡೆ ನಾವು ಪ್ರೇಯರ್ ಮಾಡ್ಕೊಂಡು ಹೋದ್ಮೇಲೆ ನನಗೆ ಸಮಾಧಾನ ಆಯ್ತು ರೀ. ರೀ ಮತ್ತು ಸಮಾಧಾನ ಆಯ್ತು ರೀ. ಮತ್ತು ಇವ್ರು ಅನ್ನಕತ್ರಿ ಎಲ್ಲಿ ಹೋಗಿ ಕೇಳಕತ್ರಿ ಎಲ್ಲ ಹೇಳಿದ್ವಿ, ನಾವು ಸಾಕ್ಷಿನ ಹೇಳಿದ್ರಿ. ಅನಾದ್ರೆ ಈಗ ನಂಗೆ ಆರಾಮಾಗಿತ್ತು ರೀ. ಮತ್ತು ನಾವು ಇವತ್ತು ಬರಬೇಕಾದ್ರೆ ನಮಗೆ ಟೈಮ್ ಇಲ್ಲ ರೀ, ಭಾಳ ನಮಗೆ ಇದನ್ನ ಆತ್ರಿ. ಅದಕ್ಕಾಗಿ ಎಷ್ಟೋ ಆದ್ರೂ ನಾ ದೇವರೇ ಹೋಗ್ತೀನಿ. ಮತ್ತು ನಾವು ಕಳಿಸ್ಕೊಡಕ್ಕೆ ನಾನು ಪ್ರಾರ್ಥನಾ ಮಾಡ್ಕೊತಾನೆ ಬೇಡ್ಬೇಕಾರೆ ನನಗೆ ದೇವರಿಗೆ ಕಳಿಸ್ಕೊಡ್ಕಾಯಿ ನಾನು ದೇವ್ರಿಗೆ ಕೊಟ್ಕೊಂಡ್ರೆ ಚಾನ್ಸ್ ಆಗ. ಓಕೆ. ಹಾಂ.